ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಮಂಗಳವಾರದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಜೀವನ್ ಅವ್ರ ಊರಲ್ಲಿ ಬಂದುಬಿಟ್ಟು ಮುಲ್ಕಟಮ್ಮನ ಹಬ್ಬ ಇತ್ತು. ಹಾಗಾಗಿ ನಾನು ಮನೆಯಲ್ಲೇ ದೇವರಿಗೆ ಆರತಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಜೀವನ ಏನಾದರೂ ಹುಷಾರಾಗಿದ್ದಿದ್ರೆ ಹೋಗ್ಬಿಟ್ಟು ಮಡ್ಲಕ್ಕಿ ಕೊಟ್ಬಿಟ್ಟು ಬರಬೇಕಾಗಿತ್ತು. ಬಟ್ ಸದ್ಯಕ್ಕೆ ಇವಾಗ ಆಗೋದಿಲ್ವಲ್ಲ, ಇನ್ನೇನು ಮಾಡೋದಕ್ಕಾಗಲ್ಲ. ಮನೆಯಲ್ಲಿ ನಾನು ಪ್ರತಿ ವರ್ಷ ಇದೇ ಥರನೇ ಪೂಜೆ ಮಾಡ್ಕೊಳ್ತಾ ಇದ್ದೆ. ಬಟ್ ನಾನು ಅಂದ್ಕೊಂಡಿದ್ದು ನಮ್ಮ ಸ್ವಂತ ಮನೆಗೆ ಹೋದ್ಮೇಲೆ ನಾನು ನಮ್ಮ ಮನೆ ದೇವ್ರು ಏನಿದೆ ಮುಲ್ಕಟಮ್ಮಂಗೆ ನಾನು ಆರತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಪ್ರತಿ ವರ್ಷ ಆರತಿ ಮಾಡೋಣ ಅಂತ ಅಂದ್ಬಿಟ್ಟು. ಹಾಗೂ ಬೆಳಗ್ಗೆ ಎದ್ದಾಗ ಇವತ್ತು ಸ್ವಲ್ಪ ಯಾಕೋ ಬೇಜಾರಾಗ್ತಿತ್ತು. ಅಂದರೆ ಎಲ್ಲ ಚೆನ್ನಾಗಿದ್ದಿದ್ರೆ ಊರಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಕೊಂಡು ಬರ್ಬೋದಾಗಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಪರವಾಗಿಲ್ಲ, ಇನ್ನೇನು ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು ನಾನು ಆರತಿ ಮಾಡೋದಕ್ಕೆ ಹೇಗೆ ತಂಬಿಟ್ಟೆಲ್ಲ ಮಾಡ್ಕೊಬೇಕು ಅಂತ ನಮ್ಮ ಅಮ್ಮಂಗೆ ಫೋನ್ ಮಾಡಿ ಕೇಳಿಕೊಂಡು ಮನೆಯಲ್ಲಿ ನಾನೇ ತಂಬಿಟ್ಟೆಲ್ಲ ಮಾಡಿದ್ದೆ. ಸೊ ಇವಾಗ ಆರತಿ ಮಾಡೋದಕ್ಕೆ ನಾನು ಈ ರೀತಿಯಾಗಿ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಹೊಸದು ಬಟ್ಲು ಇತ್ತು. ಸೊ ಆ ಒಂದು ಬಟ್ಲಲ್ಲೇ ನಾನು ಆರತಿ ಮಾಡೋದಕ್ಕೆ ತಂಬಿಟ್ಟೆಲ್ಲ ಇಟ್ಕೊಂಡು ಈ ರೀತಿ ಬೇವಿನ ಸೊಪ್ಪಿಂದ ಅಲಂಕಾರ ಮಾಡಿಕೊಂಡು ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಒಬ್ಬೊಬ್ಬರು ಮನೆಯಲ್ಲಿ ಆರತಿ ಅಂದರೆ ತುಂಬ ಗ್ರ್ಯಾಂಡಾಗೆಲ್ಲ ಮಾಡ್ತಾರೆ. ಬಟ್ ನಾನು ಮನೆಯಲ್ಲೇ ಎದುರಾರತಿ ಮಾಡ್ತಾ ಇರೋದ್ರಿಂದ ಈ ರೀತಿಯಾಗಿ ಸಿಂಪಲ್ಲಾಗೆ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತುಪ್ಪದ್ದು ದೀಪ ಹಚ್ಚಬೇಕಲ್ವ, ಹಾಗಾಗಿ ನಾನು ಸಪ್ರೇಟಾಗಿ GRB ತುಪ್ಪನ ತರಿಸಿದ್ದೆ. ಮನೆಯಲ್ಲಿ ನಾರ್ಮಲ್ ಆಗಿರೋ ತುಪ್ಪ ಯೂಸ್ ಮಾಡೋದು ಬೇಡ, ಸ್ವಲ್ಪ ದೇವರಿಗೆ ಮಡಿಯಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ನಾನು ಅಂಗಡಿಯಿಂದನೇ GRB ತುಪ್ಪನ ತರಿಸ್ಕೊಂಡು ತಂಬಿಟ್ಟನ್ನ ಕೂಡ ಮಾಡಿಕೊಂಡೆ. ಆಮೇಲೆ ಈ ರೀತಿ ತುಪ್ಪದ್ದು ಏನು ಬತ್ತಿ ಮಾಡ್ಕೋಬೇಕು ಅದನ್ನು ಕೂಡ ನಾನು ಮಾಡಿಕೊಂಡೆ. ಸೊ ಈ ರೀತಿಯಾಗಿ ಸಿಂಪಲ್ಲಾಗಿ ದೇವರಿಗೆ ಅಲಂಕಾರ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಮ್ಮ ಮನೆ ದೇವರು ಬಂದು ಆ್ಯಕ್ಚುಲಾಗಿ ಮುಲ್ಕಟಮ್ಮ ಜೀವನ್ ಅವ್ರ ಊರಲ್ಲಿ ಅರಸೀಕೆರೆನಲ್ಲಿ ಅದು ವಿಗ್ರಹ ಎಲ್ಲ ಇದೆ ಮನೆಯಲ್ಲೇ. ಸೊ ಅಲ್ಲಿ ಇವತ್ತು ಗ್ರ್ಯಾಂಡಾಗಿ ಪೂಜೆ ಎಲ್ಲ ಮಾಡ್ತಾರೆ. ಬಟ್ ಕಾರಣಾಂತರಗಳಿಂದ ನಾವು ಹೋಗೋದಕ್ಕೆ ಆಗ್ತಾ ಇಲ್ಲ. ಜೀವನ ಹುಷಾರಾಗಿದ್ದಿದ್ರೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಮಡ್ಲಕ್ಕಿ ಎಲ್ಲ ಕೊಟ್ಕೊಂಡು ಬರ್ಬೋದಾಗಿತ್ತು. ಬಟ್ ಇವಾಗ ಈ ರೀತಿ ಇರೋದ್ರಿಂದ ಮನೆಯಲ್ಲಿ ಪರಿಸ್ಥಿತಿ ಇರೋದ್ರಲ್ಲೇ ಚೆನ್ನಾಗಿ ಖುಷಿಯಾಗಿ ನಾನು ದೇವರಿಗೆ ಏನು ಪೂಜೆ ಮಾಡಬೇಕು ಅದನ್ನು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಮನೆ ದೇವ್ರದ್ದು ಫೋಟೋ ನಮ್ಮ ಮನೆಯಲ್ಲಿ ಇದೆ ಮುಲ್ಕಟಮ್ಮಂದು. ಸೊ ಅದ್ರ ಮುಂದೆನೇ ನಾನು ದೇವರಿಗೆ ನೈವೇದ್ಯ ಎಲ್ಲ ಮಾಡಬೇಕು, ಆರತಿ ಎಲ್ಲ ಮಾಡಬೇಕು, ಎಲ್ಲದನ್ನು ಕೂಡ ಇಟ್ಬಿಟ್ಟು ಈ ರೀತಿಯಾಗಿ ಪೂಜೆ ಮಾಡ್ತಾಯಿದ್ದೀನಿ. ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಏನು ಪೂಜೆ ಮಾಡ್ಕೋಬೇಕೋ ಆ ಥರ ಮಾಡ್ಕೊಳ್ತೀನಿ. ಇನ್ನು ನನಗೂ ನಮ್ಮ ಅತ್ತೆ ಅವರೆಲ್ಲ ಏನು ಹೇಳ್ಕೊಟ್ಟಿರಲಿಲ್ಲ, ಲೈಕ್ ಇದೇ ಥರ ಮಾಡಬೇಕು, ಹೀಗೆ ಮಾಡಬೇಕು ಅಂತೆಲ್ಲನೂ. ನನಗೆ ನಮ್ಮ ಚಿಕ್ಕಮ್ಮ ಹೇಳ್ತಾಯಿದ್ರು. ಇವಾಗ ಮೈಸೂರು ಅತ್ತೆ ಒಂದಷ್ಟು ಪೂಜೆಗಳ ಬಗ್ಗೆ ಎಲ್ಲ ಹೆಂಗೆ ಮಾಡ್ಕೋಬೇಕು ಏನೋ ಅಂತೆಲ್ಲ ಹೇಳ್ಕೊಡ್ತಾ ಇರೋದ್ರಿಂದ ಸೊ ಅದನ್ನೆಲ್ಲ ಅವ್ರು ಗೊತ್ತಿರೋರು ಹೇಳಿರೋದ್ರ ತಿಳ್ಕೊಂಡು ನಾನು ಕೂಡ ಪೂಜೆಗೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ದೇವರಿಗೆ ನಾನು ನೈವೇದ್ಯಕ್ಕೆ ಅಂದ್ಬಿಟ್ಟು ಜೀರಿಗೆ ಅನ್ನನ ಮಾಡಿದ್ದೆ. ಊರಲ್ಲಿ ಎಲ್ಲನೂ ಜೀರಿಗೆ ಅನ್ನನೇ ನೈವೇದ್ಯಕ್ಕೆ ಇಡ್ತಾರೆ ಅಂತ ನಮ್ಮ ಚಿಕ್ಕಮ್ಮ ಹೇಳಿದರು. ಸೊ ಹಾಗಾಗಿ ದೇವ್ರ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಜೀರಿಗೆ ಅನ್ನನ ಮಾಡಿಬಿಟ್ಟು ನೈವೇದ್ಯ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ. ಹಾಗೆಯೇ ಇನ್ನು ಆರತಿ ಎಲ್ಲ ಮಾಮೂಲಿ ಮಾಡ್ಕೊಂಡಿದ್ದೆ. ಇನ್ನು ತಿಂಡಿ ಮನೆಯಲ್ಲಿ ಏನೂ ಮಾಡಿರಲಿಲ್ಲ. ಸದ್ಯಕ್ಕೆ ಪೂಜೆ ಎಲ್ಲ ಕಂಪ್ಲೀಟ್ ಆಗಿಬಿಡಲಿ, ಆಮೇಲೆ ತಿಂಡಿ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಇನ್ನು ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಕೂಡ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದೀನಿ. ದೇವರಿಂದ ಬಲಭಾಗದಿಂದ ಹೂವು ಕೂಡ ಸಿಕ್ತು. ನನಗೆ ತುಂಬಾ ಖುಷಿ ಆಯಿತು. ಇವಾಗ ದೇವರಿಗೆ ನಾನು ತಂಬಿಟ್ಟಿನ ಆರತಿ ಮಾಡ್ತಾಯಿದ್ದೀನಿ. ತುಂಬ ಖುಷಿ ಆಗ್ತಾಯಿತ್ತು. ಏನೋ ಒಂಥರ ನಾನು ಫಸ್ಟ್ ಟೈಮ್ ಆ್ಯಕ್ಚುಲಾಗಿ ಈ ರೀತಿ ಆರತಿ ಎಲ್ಲ ನಮ್ಮ ಮನೆಯಲ್ಲಿ ಮಾಡ್ತಾ ಇರೋದು. ಸೊ ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ನಮ್ಮ ಮನೆ ದೇವರಿಗೆ ನಾನು ಆರತಿನ ಮಾಡಿದೆ.
ಸೊ ಆ್ಯಕ್ಚುಲಾಗಿ ಇವತ್ತು ಅರಸೀಕೆರೆನಲ್ಲಿ ಕೂಡ ಬೆಳಗ್ಗೆ ಎಲ್ಲ ಮನೆ ದೇವ್ರದ್ದು ಪೂಜೆ ಆಗಿರುತ್ತೆ. ಅದಾದಮೇಲೆ ನಾನ್ ವೆಜ್ ಎಲ್ಲ ಮಾಡ್ತಾರೆ ಅಂತ ಹೇಳ್ತಾಯಿದ್ರು. ನಾನು ಯಾವತ್ತೂ ಕೂಡ ಮದುವೆ ಆದಾಗಿಂದ ಇಲ್ಲಿವರೆಗೂ ಊರಿಗೆ ಹೋಗಿ ಯಾವತ್ತೂ ಪೂಜೆ ಎಲ್ಲ ಅಟೆಂಡ್ ಮಾಡಿಲ್ಲ. ಇರೋದನ್ನು ಹೇಳಬೇಕು, ನನಗೆ ಅಂಥ ಭಾಗ್ಯ ಇನ್ನೂ ಸಿಕ್ಕಿಲ್ಲ. ಬಟ್ ನಾನು ಮನೆಯಲ್ಲೇ ಅವತ್ತಿನಿಂದ ಇವತ್ತಿನವರೆಗೂ ಪ್ರತಿ ವರ್ಷವೂ ಕೂಡ ಅಲ್ಲಿ ಯಾವಾಗ ಪೂಜೆ ಇರುತ್ತೆ ಅಲ್ಲಿಂದ ಇಲ್ಲಿವರೆಗೂ ನಾನು ಮನೆಯಲ್ಲೇ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಬಟ್ ಆರತಿ ಮಾಡಿರೋದು ಬಂದು ಇದೇ ಫಾರ್ ದ ಫಸ್ಟ್ ಟೈಮ್. ಇದನ್ನು ನಾನು ಹಾಗೆ ವರ್ಷ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊತಾ ಇದ್ದೀನಿ. ಯಾಕೆ ಅಂತ ಅಂದರೆ ದೇವ್ರು ಎಲ್ಲ ಕಡೆನೂ ಇರ್ತಾನೆ ಅಂತ ಹೇಳ್ತಿರ್ತಾರೆ. ನಾನು ಅದನ್ನು ಫಾಲೋ ಮಾಡ್ತೀನಿ, ನಾನು ನಂಬ್ತೀನಿ ಅದನ್ನು. ನಮ್ಮ ಮನೆ ದೇವರು ಮುಲ್ಕಟ್ಟಮ್ಮ ಎಲ್ಲಿದೆ ಅಲ್ಲಿ ಹೋಗ್ಬಿಟ್ಟು ನಾನು ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡ್ಕೊಂಡು ಬರ್ತೀನಿ. ಜೀವನ ಕಾಲೆಲ್ಲ ಹುಷಾರಾದಮೇಲೆ ಒಂದ್ಸಲಿ ಊರಿಗೆ ಹೋಗ್ಬಿಟ್ಟು ಅಲ್ಲಿ ಕೂಡ ಹೋಗಿ ಮಡ್ಲಕ್ಕಿ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಈ ರೀತಿ ಇನ್ನು ದೇವ್ರ ಪೂಜೆ ಎಲ್ಲ ಆಯಿತು. ದೇವ್ರ ಮನೆ ಎಲ್ಲ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಬಿಟ್ಟು ಬಂದುಬಿಡ್ತೀನಿ. ಯಾಕೆಂದರೆ ಯೂಶ್ವಲಾಗಿ ನಾವು ಮನೆಯಲ್ಲಿ ನಾನ್ ವೆಜ್ ಮಾಡೋವಾಗ ದೇವ್ರ ಮನೆ ಬಾಗಿಲು ಓಪನ್ ಮಾಡಿ ಇಟ್ಟಿರಲ್ಲ. ಸೊ ದೇವ್ರ ಮನೆ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಅದಾದಮೇಲೆ ನಾನು ಇವಾಗ ನನ್ನ ತಮ್ಮಂಗೆ ನಾನ್ ವೆಜ್ ತೊಗೊಂಬರೋದಕ್ಕೆ ಹೇಳಿದ್ದೆ, ಮಟನ್ ತೊಗೊಂಬ ಅಂತ ಹೇಳಿದೆ. ಬಟ್ ಆಮೇಲೆ ನಮ್ಮಪ್ಪ ಮಟನ್ನ ನಾನೇ ಮನೇಲಿ ಮಾಡಿಸ್ತಾ ಇದ್ದೀನಿ, ಸಾಂಬಾರು ತಂದು ಕೊಡ್ತೀನಿ, ನೀವೇನಾರು ಬೇರೆ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ನನ್ನ ತಮ್ಮನಿಗೆ ಚಿಕನ್ ತೊಗೊಂಬರೋದಕ್ಕೆ ಅಂತ ಹೇಳಿಬಿಟ್ಟು ಚಿಕನ್ನ ತರಿಸ್ಕೊಂಡೆ. ಅವನೇ ಹೋಗ್ಬಿಟ್ಟು ಚಿಕನ್ ಅದೆಲ್ಲ ತೊಗೊಂಡು ಬಂದ. ಮತ್ತು ಮನೆಗೆ ಏನಾದ್ರು ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಾಗಿರುತ್ತೆ ಅಲ್ವಾ, ಅದನ್ನೆಲ್ಲ ಅವನೇ ಹೋಗಿ ತೊಗೊಂಬಂದು ಕೊಟ್ಟ. ಇವಾಗ ನಾನು ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಚಿಕನ್ನ ನಾನು ತೆಗ್ದಿಟ್ಟಿದ್ದೀನಿ, ಅದನ್ನು ಕಬಾಬ್ ಅಥವಾ ಏನಾದರೂ ಸಾಂಬಾರು ಮಾಡೋಣ ಆಮೇಲೆ ಅಂತ. ಬೆಳಗ್ಗೆಯಿಂದ ನನಗೂ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಲ್ಲ, 12 ಗಂಟೆನೇ ಆಗೋಗ್ಬಿಟ್ಟಿತ್ತು. ಬೆಳಗ್ಗೆ ತಿಂಡಿ ಕೂಡ ನಾನೇನು ಮನೆಯಲ್ಲಿ ಮಾಡಿರಲಿಲ್ಲ, ಬಿಕಾಸ್ ನಾನ್ ವೆಜ್ ಮಾಡೋದ್ರಿಂದ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿ ಆಮೇಲೆ ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇವಾಗ ಎಲ್ಲ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೇನು ಒಂದು ಸ್ವಲ್ಪ ಜ್ಯೂಸ್ ಕೂಡ ಮಾಡೋಣ, ಹೇಗಿದ್ರು ಮನೆಯಲ್ಲಿ ಆರೆಂಜ್ ಇದೆ ಅಂತ ಅಂದ್ಬಿಟ್ಟು ಆರೆಂಜ್ ಜ್ಯೂಸನ್ನ ಮಾಡ್ತಾಯಿದ್ದೀನಿ. ನನಗಂತೂ ಬೆಳಗ್ಗೆಯಿಂದ ಸಾಕಾಗಿ ಹೋಗ್ಬಿಟ್ಟಿತ್ತು. ಅಂದರೆ ಒಂದೇ ಸಮ ಎಲ್ಲ ಕೆಲಸ ಮಾಡಿಕೊಂಡು ಬರಬೇಕು ಅಂದಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಅದೇ ಮನೆಯಲ್ಲಿ ನೀಟಾಗಿ ಅಚ್ಚುಕಟ್ಟಾಗಿ ಪೂಜೆ ಮಾಡಬೇಕು ಅನ್ನೋದು ಅಷ್ಟೇ ನನ್ನ ತಲೆಯಲ್ಲಿದ್ದಿದ್ದು. ಮತ್ತು ನಮ್ಮ ಚಿಕ್ಕಮ್ಮ ಕೂಡ ಹಿಂದಿನ ದಿನ ಅವರು ಯಾವಾಗಲೂ ಹೇಳ್ಬಿಟ್ಟಿರೋರು, ಅಂದರೆ ಈ ದಿನ ಪೂಜೆ ಇರುತ್ತೆ ಅದನ್ನು ನೀನು ನೋಡ್ಕೊಂಡು ಮಾಡ್ಕೊ ಅಂತೆಲ್ಲ ಹೇಳೋರು. ಬಟ್ ಅವರು ಹಿಂದಿನ ದಿನ ನನಗೇನು ಹೇಳಿರಲಿಲ್ಲ. ನಾರ್ಮಲಾಗಿ ಫೋನಲ್ಲಿ ಮಾತಾಡ್ಬಿಟ್ಟು ಇಟ್ಬಿಟ್ಟಿದ್ರು. ಆಮೇಲೆ ನಾನು ಏನೋ ಸ್ನಾನಕ್ಕೆ ಹೋದಾಗ ಕಾಲ್ ಮಾಡಿದ್ರಂತೆ ನಮ್ಮ ಚಿಕ್ಕಮ್ಮ, ಇವತ್ತು ಪೂಜೆ ಇದೆ, ಪೂಜೆ ಮಾಡ್ಕೊಳಕ್ಕೆ ಹೇಳು ಮನೆಯಲ್ಲಿ ಎಲ್ಲ ಅಂತ ಅಂದ್ಬಿಟ್ಟು. ಅಷ್ಟೊತ್ತಿಗೆ ನನಗೆ ಆಲ್ರೆಡಿ ವಿಷಯ ಗೊತ್ತಿತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಮನೆಯಲ್ಲಿ ಏನು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೆ. ಆವಾಗ ನಮ್ಮ ಚಿಕ್ಕಮ್ಮ ಕಾಲ್ ಮಾಡಿ ಹೇಳಿದ್ರಂತೆ. ಸೊ ಈ ರೀತಿಯಾಗಿ ಆಯಿತು. ಇನ್ನು ನಾರ್ಮಲಾಗಿ ನಮ್ಮ ಮನೆಯಲ್ಲಿ ಯೂಶ್ವಲಾಗಿ ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗೇ ಇರುತ್ತೆ. ಅಂದರೆ ಅವತ್ತಿನ ದಿನ ನಾನ್ ವೆಜ್ ಮಾಡೇ ಮಾಡ್ತಾರೆ, ಊರಲ್ಲೂ ಕೂಡ ಮಾಡ್ತಾರೆ, ಹಾಗೆ ನಮ್ಮ ಮನೆಯಲ್ಲೂ ಕೂಡ ನಾನ್ ವೆಜ್ ಮಾಡ್ತೀವಿ. ಅವತ್ತು ಏನಂದರೆ ಇನ್ನೊಂದು ಮೇಯ್ನಾಗಿ ಯುಗಾದಿ ಹಬ್ಬ ಆಗಿದ್ದು ನೆಕ್ಸ್ಟ್ ಮಂಗಳವಾರ ಏನು ಬರುತ್ತೆ ಆ ಟೈಮಲ್ಲಿ ಊರಲ್ಲಿ ಬಂದು ಹಬ್ಬ ಮಾಡೋದು. ಸೊ ಅದೊಂದು ನನ್ನ ತಲೆಯಲ್ಲಿ ಯಾವಾಗಲೂ ಇರುತ್ತೆ. ಒಂದು ಸಲ ಹಿಂಗೆ ಆಗಿತ್ತು, ಅವರು ಏನೋ ಕಾರಣಾಂತರಗಳಿಂದ ನೆಕ್ಸ್ಟ್ ಯುಗಾದಿ ಹಬ್ಬ ಆಗಿದ್ದು ನೆಕ್ಸ್ಟ್ ಮಂಗಳವಾರ ಪೂಜೆ ಮಾಡೋದಕ್ಕಾಗಿರಲಿಲ್ಲ ಊರಲ್ಲಿ. ಆ ವಿಷಯ ನನಗೆ ಗೊತ್ತಿರಲಿಲ್ಲ, ಊರಲ್ಲಿ ಹಬ್ಬ ಮಾಡ್ತಾಯಿಲ್ಲ ಅಂತ ಅಂದ್ಬಿಟ್ಟು. ಬಟ್ ನಾನು ಮಂಗಳವಾರ ಏನು ಬರುತ್ತೆ ಯುಗಾದಿ ಹಬ್ಬ ಆಗಿದ್ದು ನೆಕ್ಸ್ಟ್ ಮಂಗಳವಾರ ಮಾಮೂಲಿ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ್ದೆ. ಆಮೇಲೆ ಗೊತ್ತಾಯಿತು ಊರಲ್ಲಿ ಹಬ್ಬನೇ ಮಾಡಿಲ್ಲ ಅಂತ ಅಂದ್ಬಿಟ್ಟು. ಮತ್ತೆ ಅದು ಯಾವಾಗ ಹಬ್ಬ ಮಾಡ್ತಾರೆ ಅಂತ ತಿಳ್ಕೊಂಡು ಮತ್ತೆ ಆವಾಗಿನ್ನೊಮ್ಮೆ ನಾನು ಮನೆಯಲ್ಲಿ ಪೂಜೆ ಎಲ್ಲ ಮಾಡ್ಕೊಂಡಿದ್ದಾಯಿತು. ಫಸ್ಟೆಲ್ಲ ನಾನು ಏನು ಮಾಡ್ತಿದ್ದೆ ಅಂತ ಅಂದರೆ ಏನಾದ್ರು ಸ್ವೀಟ್ ಅಡುಗೆ ಮಾಡಿಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡ್ತಾಯಿದ್ದೆ. ಬಟ್ ಇವಾಗ ನಾನು ಈ ರೀತಿ ಫಾಲೋ ಮಾಡೋಣ, ವರ್ಷ ಮಾಡ್ಕೊಂಡು ಹೋಗೋಣ ಅನ್ನೋದು ನನ್ನ ತಲೆಗೆ ಬಂದು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮನೆಯಲ್ಲಿ ಇಲ್ಲಿ ಬಗಲ್ಗುಂಟೆ ಜಾತ್ರೆ ಎಲ್ಲ ಮಾಡೋವಾಗ ನಮ್ಮ ಅಮ್ಮನೂ ಕೂಡ ಇದೇ ರೀತಿಯಾಗಿಯೇ ಎದುರಾರ್ತಿ ಮಾಡ್ತಾರೆ. ಸೊ ಅದನ್ನೇ ನಾನು ಕೂಡ ನೋಡ್ಕೊಂಡಿದ್ದೆ ಅಲ್ವಾ, ಅದನ್ನೇ ನಾನು ಫಾಲೋ ಮಾಡೋಣ ನಮ್ಮ ಮನೆ ದೇವರಿಗೆ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ.
ಸೊ ನನ್ನ ತಮ್ಮ ಬಂದಿದ್ದ ಅಲ್ವಾ, ಅವನಿಗೂ ಬಿರಿಯಾನಿ ಎಲ್ಲ ತುಂಬಾ ಇಷ್ಟ. ಸೊ ಅವನು ಹಂಗೆ ಅಂತಿದ್ದ, ನೀನು ಬಿರಿಯಾನಿ ಮಾಡ್ತೀಯಾ ಇಲ್ಲ ಬೇರೆ ಏನಾದರೂ ಮಾಡ್ತೀಯಾ ಅಂತ ಫಸ್ಟೇ ಕೇಳಿಬಿಟ್ಟು ಅವನು. ನಾನು ಅದಕ್ಕೆ ಇಲ್ಲ ಬಿರಿಯಾನಿನೇ ಮಾಡ್ತೀನಿ. ಯಾಕೆ ಅಂತಂದರೆ ನೀನೇನಾರ ಬಿರಿಯಾನಿ ಮಾಡಿಲ್ಲ ಅಂತಂದರೆ ನಾನು ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೆ ಕೇಳಿದೆ ಅಂತ ಅಂದ. ಸರಿ ನಾನು ಬಿರಿಯಾನಿನೇ ಮಾಡ್ತೀನಿ, ಈಗ ಸದ್ಯಕ್ಕೆ ಬೇಗ ಆಗೋದು ಅಂದರೆ ಬಿರಿಯಾನಿ ಅಷ್ಟೇ ಅಲ್ವಾ, ಮತ್ತು ರೈಸ್ ಮಾಡು, ಸಾಂಬಾರು ಮಾಡು, ಮುದ್ದೆ ಮಾಡು ಅನ್ನೋದಕ್ಕೆಲ್ಲ ಟೈಮ್ ಆಗೋಗ್ಬಿಡುತ್ತೆ. ಇವಾಗ ನಾನು ಬಿರಿಯಾನಿ ಮಾಡ್ತೀನಿ, ಮಧ್ಯಾಹ್ನಕ್ಕೆ ಏನಾದರೂ ಬೇರೆ ಅಡುಗೆ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಹೇಳ್ದೆ. ಸೊ ಈ ರೀತಿಯಾಗಿ ಅವನಿಗೂ ಕೂಡ ಏನು ಗೊತ್ತಾ, ನಮ್ಮ ಮನೆಯಲ್ಲಿ ಅವ್ನು ತುಂಬ ರೇರ್ ಬರೋದು. ಯಾವಾಗಾದರೂ ಈ ರೀತಿ ರಜೆ ಎಲ್ಲ ಇದ್ದಾಗ ಬರ್ತಾನೆ, ಒಂದು ಸ್ವಲ್ಪ ಹೊತ್ತು ಇರ್ತಾನೆ ಹೋಗ್ತಾನೆ. ಬಟ್ ಮೊನ್ನೆ ಯುಗಾದಿ ಹಬ್ಬದ ದಿನವೂ ಕೂಡ ಅಷ್ಟೇ, ಅವನು ಬೆಳಗ್ಗೆ ಬಂದ ಹಬ್ಬದ ದಿನ ಅಲ್ಲಿ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು, ಅದಾದಮೇಲೆ ನಾನು ಇಲ್ಲಿ ಮನೆಯಲ್ಲೇ ಒಬ್ಬಟ್ಟು ಅಡುಗೆ ಎಲ್ಲ ಮಾಡಿದ್ದೆ ಅಲ್ವಾ, ಸೊ ಇಲ್ಲೇ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸಂಜೆ ಮೇಲೆ ಈ ಯಾವುದೋ ಸೀರೀಸ್ ಎಲ್ಲ ನೋಡ್ಕೊಂಡು ಕೂತಿದ್ದು, ಸಂಜೆ ಹೋದ. ಸೊ ಈ ರೀತಿಯಾಗಿ ಇತ್ತು. ಇನ್ನು ಇವತ್ತು ಕೂಡ ಅಷ್ಟೇ, ನನಗೆ ಮನೆಯಲ್ಲಿ ಇವಾಗ ಏನಾದರೂ ತೊಗೊಂಬರ್ಬೇಕು ಆ ಥರ ಎಲ್ಲ ಇದ್ದಾಗ, ನಾನು ಈ ಥರ ಪೂಜೆ ಎಲ್ಲ ಇದ್ದಾಗ ಯೂಶ್ವಲಾಗಿ ನಾನು ಹೊರಗಡೆ ಎಲ್ಲ ಹೋಗಲ್ಲ, ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣ ಪೂಜೆ ಮಾಡಿಬಿಡ್ತೀನಿ. ಸೊ ಏನೋ ಸಣ್ಣ ಪುಟ್ಟದ್ದು ಅದು ಇದು ಐಟಮ್ ಎಲ್ಲ ತೊಗೊಂಬರ್ಬೇಕು ಅಂದರೆ ನಾನು ಅವ್ನು ಮನೆಯಲ್ಲೇ ಇದ್ದಾನೆ ಅಂತಂದರೆ ಅವನಿಗೆ ಕಾಲ್ ಮಾಡಿ ಹೇಳ್ತೀನಿ, ಅವನೇ ತೊಗೊಂಬಂದು ಕೊಡ್ತಾನೆ. ಸೊ ಇವತ್ತು ಕೂಡ ಹಾಗೆ ಆಯಿತು, ಹಾಗಾಗಿ ಇವತ್ತು ಕೂಡ ಮನೆಗೆ ಬಂದಿದ್ದಾನೆ. ಸೊ ಈ ರೀತಿ ಇರುವಾಗ ಪಾಪ ನನ್ನ ತಮ್ಮ ನನಗೊಂದು ಸ್ವಲ್ಪ ಹೆಲ್ಪ್ ಮಾಡ್ಕೊಂಡು ಕೊಡ್ತಾನೆ. ಮತ್ತು ಜೊತೆಗೆ ನನಗೆ ಲೋವರ್ ಬ್ಯಾಕ್ ಪೇನ್ ಬೇರೆ ಇರೋದ್ರಿಂದ ಒಂದು ಸ್ವಲ್ಪ ಅವನು ಕೂಡ ಏನು ಸಹಾಯ ಮಾಡೋಕ್ಕಾಗತ್ತೆ ಅದನ್ನೆಲ್ಲ ಮಾಡಿಕೊಟ್ಟ. ಮತ್ತು ಇವಾಗ ಅಡುಗೆ ಕೂಡ ರೆಡಿ ಆಯಿತು. ಇನ್ನೇನು ಒಂದೆರಡು ವಿಷಲ್ ಬಂದರೆ ಬಿರಿಯಾನಿ ಕೂಡ ರೆಡಿ ಆಗುತ್ತೆ. ಮತ್ತು ನಾನು ಏನು ಆರೆಂಜ್ ಜ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡು ಆರೆಂಜ್ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ, ಅದನ್ನು ಕೂಡ ಮಾಡಿದ್ದಾಯಿತು. ಇವಾಗ ಆರೆಂಜ್ ಜ್ಯೂಸ್ನ ಸ್ವಲ್ಪ ಹೊತ್ತು ಕುಡಿದ್ಬಿಟ್ಟು ಕುತ್ಕೊಂಡಿದ್ವಿ. ಅದಾದಮೇಲೆ ಬಿರಿಯಾನಿ ಕೂಡ ರೆಡಿ ಆಯಿತು. ಇವಾಗ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟನ ಮಾಡ್ತಾಯಿದ್ದೀವಿ. ಇನ್ನೂ ನನ್ನ ಮಗ ಬಂದ್ಬಿಟ್ಟು ನನಗೆ ಬೇಡ ಅಂತ ಅಂದ್ಬಿಟ್ಟು ಹಠ ಮಾಡ್ತಾಯಿದ್ದ. ಅವನು ಮೇಲ್ಗಡೆ ರೂಮಲ್ಲಿ ಹೋಗಿ ಕುತ್ಕೊಂಡಿದ್ದಾನೆ. ನಾವೆಲ್ಲ ಊಟ ಮಾಡಿದ್ದಾದಮೇಲೆ ಅವನಿಗೂ ಕೂಡ ಕುತ್ಕೊಂಡು ಊಟ ಮಾಡಿಸ್ಬೇಕು. ಅವ್ನು ಜ್ಯೂಸ್ ಕುಡ್ದಿದ್ದಾನೆ ಸಾಕಾಯಿತು ಅನ್ನೋ ಥರ ಆಡ್ತಿದ್ದ. ಸರಿ ಒಂದು ಸ್ವಲ್ಪ ಬಿಟ್ಟ ಮೇಲೇ ಅವ್ನಿಗೆ ಊಟ ಮಾಡಿಸೋಣ ಅಂತ ಅಂದ್ಕೊಂಡು ನಾನು ಕೂಡ ಸುಮ್ಮನೆ ಆದೆ. ಇವಾಗ ನಾವು 3 ಜನ ಕೂಡ ಕುತ್ಕೊಂಡು ಬಿರಿಯಾನಿ ಜೊತೆ ನಾನು ಮೊಸರು ಬಜ್ಜಿ ಮಾಡಿದ್ದೆ. ಇಷ್ಟೇ ಬೆಳಗ್ಗೆ ತಿಂಡಿಗೆ ಅಂತ ಅಂದ್ಬಿಟ್ಟು ನಾನು ಮಾಡೋಣ ಅಂದ್ಕೊಂಡೆ, ಬಟ್ ಒಂದು ಸ್ವಲ್ಪ ಪೂಜೆ ಎಲ್ಲ ಮಾಡಿ ಲೇಟೇ ಆಯ್ತಲ್ವ, ಹಾಗಾಗಿ ಒಂದು ಸ್ವಲ್ಪ ನಮ್ಮದು ತಿಂಡಿ ಕೂಡ ಲೇಟೇ ಆಯಿತು. ಮತ್ತು ಆವತ್ತಿನ ದಿನ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಸೊ ಹೊಸದರ್ಗೂ ದಿನ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಇವತ್ತು ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮೀಶೋಯಿಂದ ಅಂದ್ಬಿಟ್ಟು ಹಬ್ಬಕ್ಕೆ ಒಂದು ಬ್ಲೌಸ್ನ ಆರ್ಡರ್ ಮಾಡಿದ್ದೆ. ಅದು ನೋಡಿದ್ರೆ ಹಬ್ಬ ಎಲ್ಲ ಮುಗಿದ ಮೇಲೆ ನನಗೆ ರಿಸೀವ್ ಆಗಿದೆ. ಸೊ ತುಂಬಾ ಚೆನ್ನಾಗಿದೆ ಡಿಸೈನ್ ಎಲ್ಲ. ನಾನು ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ತುಂಬ ಕಡಿಮೆ ಪ್ರೈಸ್ಗೆ ನಾನು ಇದನ್ನು ತರಿಸ್ಕೊಂಡಿರೋದು. 350 ಏನೋ ಅಂದ್ಕೊಳ್ತೀನಿ ಅಷ್ಟೇ. ತುಂಬ ಕಡಿಮೆ ಪ್ರೈಸ್ ಅಲ್ವಾ, 350 ರೂಪೀಸ್ಗೆ ಒಂದು ಬಟ್ಟೆನೇ ಬರೋಲ್ಲ. ಅಂಥದ್ರಲ್ಲಿ ಒಂದು ಬ್ಲೌಸ್ ಫುಲ್ ಸ್ಟಿಚ್ ಆಗಿ ಅದರಲ್ಲೂ ಇಷ್ಟು ಗ್ರ್ಯಾಂಡ್ ಆಗಿರೋ ಅಂಥದ್ದು ಸಿಕ್ಕಿದೆ ಅಂದಾಗ ತುಂಬ ಖುಷಿಯಾಗುತ್ತೆ. ಸೊ ನಿಮಗೂ ಏನಾದರೂ ಇಷ್ಟ ಆದರೆ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಟ್ಯಾಗ್ ಕೂಡ ನೋಡ್ಬೋದು, ಅದರಲ್ಲೂ ಕೂಡ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ತುಂಬಾ ಗ್ರ್ಯಾಂಡಾಗಿ ಇದೆ. ಒಂದ್ಸಲಿ ಹಾಗೆ ಶೇರ್ ಮಾಡ್ಕೊಳ್ತೀನಿ. ಒಂದು ನಿಮಿಷ ಹಿಂಗೆ ಇಟ್ಕೊಳ್ರಿ. ಸೊ ನಾನು ಟ್ರೈಪೋರ್ಡೆಲ್ಲ ಮೇಲಿದೆ, ಮತ್ತು ನಂಗೆ ಮೇಲೆ ಹೋಗಿ ಬರೋದಕ್ಕಾಗಲ್ಲ. ಹಾಗಾಗಿ ಸೊ ಬ್ಲೌಸ್ ಡಿಸೈನ್ ಬಂದು ಈ ರೀತಿಯಾಗಿ ಬರುತ್ತೆ. ತುಂಬಾ ಚೆನ್ನಾಗಿದೆ. ಜೊತೆಗೆ ಸ್ಲೀವ್ಸ್ ಹತ್ರ ಕೂಡ ನೋಡ್ಬೋದು. ಸೊ ಸ್ಲೀವ್ಸ್ ತುಂಬಾ ಗ್ರ್ಯಾಂಡಾಗಿ ಬರುತ್ತೆ. ನೋಡ್ಬೋದು, ಚೆನ್ನಾಗಿದೆ. ಇದರಲ್ಲಿ ಆ್ಯಕ್ಚುಲಾಗಿ 38-40ವರೆಗೂ ಸೈಜ್ ಇದೆ. ನಾನು ಇದನ್ನು 38 ತೊಗೊಂಡಿದ್ದೀನಿ. ಸೊ ನಿಮಗೆ ಯಾವ ರೀತಿ ಬೇಕೋ ನೋಡಿಕೊಂಡು ಬೈ ಮಾಡ್ಬೋದು. ಜೊತೆಗೆ ಏನು ಅಂತಂದರೆ ಒಳಗಡೆ ಬಟ್ಟೆ ಕೂಡ ಬರುತ್ತೆ, ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನೇ ಬಿಟ್ಟಿರ್ತಾರೆ. ಬೇಕು ಅಂತಂದರೆ ನಾವು ಏನಂತಾರೆ ಸ್ಟಿಚ್ ಮಾಡ್ಕೊಳ್ಬೋದು. ಬಟ್ ಏನಂದರೆ ನನಗೆ ಅನಿಸಿದ ಪ್ರಕಾರ ಕ್ವಾಲಿಟಿ ವೈಸು ಲೈನಿಂಗ್ ಬಟ್ಟೆ ಆಗಿರ್ಬೋದು, ಒಳಗಡೆ ಏನು ಲೈನಿಂಗ್ ಕೊಟ್ಟಿದ್ದಾರೆ ಅದು ಕೂಡ ಆಗಿರ್ಬೋದು. ಮತ್ತು ಇದು ಬಂದುಬಿಟ್ಟು ವಿತ್ ಪ್ಯಾಡೆಡ್ ಬರುತ್ತೆ, ಅದು ಕೂಡ ಚೆನ್ನಾಗಿದೆ. ಸೊ ನೋಡಿ, ಯಾರಾದರೂ ಬೈ ಮಾಡ್ತೀರಾ ಬೇಕು ಅಂತಂದರೆ ಈ ಒಂದು ಬ್ಲೌಸ್ನ ಬೈ ಮಾಡ್ಬೋದು. ಇದರಲ್ಲಿ ಕಲರ್ ಆಪ್ಷನ್ಸ್ ಕೂಡ ಇದೆ, ರೆಡ್, ಗೋಲ್ಡನ್, ಆಮೇಲೆ ಗ್ರೀನ್, ಪರ್ಪಲ್. ಸೊ ಇಷ್ಟು ಕಲರ್ ಆಪ್ಷನ್ಸ್ ಇತ್ತು. ಸೊ ನನಗೆ ಪರ್ಪಲ್ಲೇ ಮೇನಾಗಿ ಬೇಕಾಗಿದ್ದು ಅಂದ್ಬಿಟ್ಟು ಈ ಒಂದು ಬ್ಲೌಸ್ನ ಪರ್ಚೇಸ್ ಮಾಡಿದೆ. ಸೊ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಬಟ್ ಹಬ್ಬದ ದಿನ ಬಂದಿದ್ದರೆ ಅಟ್ಲೀಸ್ಟ್ ನಾನು ಹಬ್ಬಕ್ಕೆ ಸೀರೆನಾದರೂ ಹಾಕ್ಕೊಳ್ತಾ ಇದ್ದೆ. ನನ್ನ ಹತ್ರ ಏನಂದರೆ ಒಂದು 2 ಸೀರೆ ಬಂದುಬಿಟ್ಟು ಪರ್ಪಲ್ದೇ ರಿಲೇಟೆಡ್ ಇದ್ದಿದ್ದು. ಸೊ ಅದಕ್ಕೆ ನನಗೆ ಈ ಒಂದು ಬ್ಲೌಸ್ ಬೇಕಾಗಿದ್ದಿದ್ದು. ಸುಮ್ಮನೆ ಹೋಗಿ ನಾನು ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸ್ತೀನಿ ಅಂದರೆ ಆಲ್ಮೋಸ್ಟ್ ಒಂದು 1000 ರೂಪೀಸ್ ಆದರೂ ಬೇಕೇ ಬೇಕು. ಇದೇ ಹೋಗ್ಬಿಟ್ಟು ತೊಗೊಂಬಿಟ್ರೆ ನೋಡೋಣ ಒಂದ್ಸಲಿ ತರಿಸ್ಕೊಂಡು ಚೆನ್ನಾಗಿತ್ತು ಅಂದರೆ ಇಟ್ಕೊಳ್ಳೋಣ, ಇಲ್ಲಾಂದರೆ ರಿಟರ್ನ್ ಹಾಕೋಣ ಅಂತ ಅಂದ್ಬಿಟ್ಟು ತರಿಸಿದ್ದು. ಬಟ್ ಚೆನ್ನಾಗಿದೆ ಅಲ್ವಾ, ನನಗಂತೂ ತುಂಬ ಖುಷಿ ಆಯಿತು. ಹಾಗಾಗಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕೈ ಹತ್ರ ಕೂಡ ಅಷ್ಟೇ
ಸ್ಲೀವ್ಸ್ ಹತ್ರ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಆಮೇಲೆ ಬ್ಲೌಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ವರ್ಕ್ ಕೊಟ್ಟಿದ್ದಾರೆ. ನನಗನ್ಸೋದ ಪ್ರಕಾರ ಇದು ಆಲ್ಮೋಸ್ಟ್ ನಮ್ಗೆ ಆಗುತ್ತೆ ಅಂತಲೇ ಅಂದ್ಕೊಳ್ತೀನಿ. ಅಂದರೆ ಏನಾದರೂ ಬೇಕು ಒಂದು ಸ್ವಲ್ಪ ಆಲ್ಟ್ರೇಷನ್ ಅಂದರೆ ನಾವೇ ಆಲ್ಟ್ರೇಷನ್ ಎಲ್ಲ ಮಾಡ್ಕೊಬೋದು. ಬಟ್ ಎಲ್ಲಿಂದ ಎಲ್ಲಿಗೆ ಅಲ್ವಾ, ಈ ಥರ ಏನಾದರೂ ನಾವು ಒಂದು ಬ್ಲೌಸ್ನ ಹೋಗಿ ಸ್ಟಿಚ್ ಮಾಡಿಸ್ತೀವಿ ಅಥವಾ ಏನೋ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸ್ತೀವಿ ಅಂದರೆ ಏನಿಲ್ಲ ಅಂತಂದ್ರೂ ಒಂದು 3,500 ಆದರೂ ಆಗೇ ಆಗುತ್ತೆ. ಮಿಷಿನ್ ಎಂಬ್ರಾಯ್ಡ್ರಿ ಕೊಡ್ತೀವಿ ಅಂತ ಅಂದ್ರೂ ಸ್ಟಿಚಿಂಗಿಗೆ ಮತ್ತು ವರ್ಕ್ಗೆ ಎರಡಕ್ಕೂ ಸೇರಿಸಿ. ಬಟ್ ಇದು ನಂಗೆ ತುಂಬಾ ಖುಷಿ ಆಯಿತು. ಆಲ್ಮೋಸ್ಟ್ 350 ರೂಪಾಯಿ ಅಷ್ಟೇ ಅಂದ್ಕೊಳ್ತೀನಿ, ಅದಕ್ಕಿಂತ ಏನು ಜಾಸ್ತಿ ಅಲ್ಲ. ಸೊ ಚೆನ್ನಾಗಿದೆ. ಹಾಗೆಯೇ ನನಗೆ ಒಂದು ಕೃಷ್ಣ ಹತ್ರ ಹಾಕೋದಕ್ಕೆ ಒಂದು ಮ್ಯಾಟ್ ಬೇಕಾಗಿತ್ತು ಅಂದ್ಬಿಟ್ಟು ತರಿಸ್ದೆ. ಬಟ್ ಅದು ಸೈಜು ಪ್ರಾಪರಾಗಿಲ್ಲ. ಗ್ರೀನ್ ಮ್ಯಾಟ್ನ ತರಿಸ್ಕೊಂಡಿದ್ದೆ. ಇದು ಬಂದು ಸೈಜು ಅಷ್ಟು ಚೆನ್ನಾಗಿಲ್ಲ, ನನಗೆ ಇಷ್ಟ ಆಗಲಿಲ್ಲ. ಅಂದರೆ ನಮ್ಮ ಕೃಷ್ಣ ಏನು ಏರಿಯಾ ಇದೆ ಅಲ್ಲಿ, ಸೊ ಅಲ್ಲಿಗೆ ಇದು ಆಗೋದೇ ಇಲ್ಲ. ಸೊ ಹಾಗಾಗಿ ಮತ್ತೆ ಇದನ್ನು ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡೆ. ಇದಕ್ಕೆ ಜೀವನ್ ಕೈಯಲ್ಲಿ ಫೋನ್ ಕೊಟ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಸೊ ಈ ಥರ 1.5 ಅಡಿಗೆ ಒಂದು 4.25 ಅಡಿಯಷ್ಟು ಬೇಕಾಗಿತ್ತು. ನಾನಿದು ಅಷ್ಟೇ ಬರುತ್ತೆ ಅಂತ ಅಂದ್ಕೊಂಡೆ, ಬಟ್ ಇನ್ನೊಂದು ಸ್ವಲ್ಪ ಕಡಿಮೆನೇ ಇದೆ. ಇದು ನೋಡೋದಕ್ಕೆ ಮಾತ್ರ 1.5 ಅಡಿ ಕಾಣಿಸ್ತಾ ಇದೆ. ಒಂದು 3 ಇಂಚು ಇಷ್ಟುದ್ದ ಏನೋ ಗ್ಯಾಪ್ ಬಿಡುತ್ತೆ. ಸೊ ಹಾಗಾಗಿ ಸರಿ ಬಿಡು ಇನ್ನೇನು ರಿಟರ್ನ್ ಮಾಡೋಣ ಅಂತ ಅಂದ್ಬಿಟ್ಟು ರಿಟರ್ನ್ ಮಾಡ್ತಾಯಿದ್ದೀನಿ. ವಿಶಾಲ್ ಮಾರ್ಟಲ್ಲಿ ಆ್ಯಕ್ಚುಲಾಗಿ ಸಿಗುತ್ತೆ. 299 ಏನೋ ಇತ್ತು. ಅಲ್ಲೇ ಹೋಗ್ಬಿಟ್ಟು ಬೈ ಮಾಡೋಣ. ಅಲ್ಲಿ ಹೋಗಿ ತೊಗೊಂಡು ಬಂದು ನೋಡೋಣ. ಕಟ್ ಮಾಡಬೇಕು ಅಂತಂದರೆ ಎಡ್ಜಸ್ಸಲ್ಲಿ ನಾವು ಕಟ್ ಮಾಡ್ಕೋಬೋದಲ್ವಾ. ಸೊ ಆ ಥರ ಅಂದ್ಕೊಂಡಿದ್ದೀನಿ. ಇದನ್ನು ಏನಾಗಿಲ್ಲ ಮೇಡಮ್, ಅಲ್ಬೇಡ. ಸೊ ಇದೊಂದು ತರಿಸ್ಕೊಂಡೆ. ಅದಾದಮೇಲೆ ಅದೊಂದು ಕೃಷ್ಣ ಅಕ್ಕಪಕ್ಕ ಹಾಕೋದಕ್ಕೆ, ಕೃಷ್ಣನಿಗೆ ಒಂಟಿಯಾಗಿ ನಿಲ್ಲಿಸಬಾರ್ದು ಅಂತ ಅಂದ್ಬಿಟ್ಟು ಹೇಳಿದರು ಅಂದ್ಬಿಟ್ಟು ಅದೊಂದು ಕೊಟ್ಟಿದ್ದು. ಕೃಷ್ಣನ ಒಂಟಿಯಾಗಿ ನಿಲ್ಲಿಸಬಾರ್ದು, ಇಲ್ಲ ಒಂದು ರಾಧೆ ಇರಬೇಕು, ಇಲ್ಲ ಅಂತ ಅಂದರೆ ಹಸುನಾದರೂ ಇರಬೇಕು ಅಂತ ಒಬ್ಬರು ಹೇಳಿದರು. ಸರಿ, ಇವಾಗ ನಾನು ನಮ್ಮನೆ ಬಗಲಗುಂಟೆ ಜಾತ್ರೆ ಟೈಮಲ್ಲಿ ನಾನು ಹಸುನ ತೊಗೊಳ್ಳೋಣ, ಸದ್ಯಕ್ಕೆ ನೋಡೋಣ ಯಾವುದಾದ್ರೂ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಸಿಗುತ್ತಾ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಆವಾಗ ನನಗೆ ಇದೊಂದು ಇಷ್ಟ ಆಯಿತು. ಇದನ್ನು ಬೈ ಮಾಡಿದ್ದೆ. ನೋಡಿದ್ರೆ ಒಂದು ಸ್ವಲ್ಪ ಡ್ಯಾಮೇಜ್ ಇದೆ. ಇದು ಇದೊಂದು ಈ ಥರ ಲೋಟಸ್ ಥರ, ಜೊತೆಗೆ ಇಲ್ಲಿ ಕೆಳಗಡೆ ಹಸು ಬರುತ್ತಲ್ವ, ಸರಿ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡು ಬೈ ಮಾಡಿದೆ. ಬಟ್ ಏನಂತಂದರೆ ಇದು ಒಂದು ಈ ಥರ ಜುಮ್ಕಿ ಥರ ಏನಿದೆ ಅದು ಇನ್ನೊಂದು ಕಿಲ್ವೇ ಇಲ್ಲ. ಹಾಗಾಗಿ ಇದನ್ನು ರಿಟರ್ನ್ ಮಾಡ್ತಾಯಿದ್ದೀನಿ. ಇವತ್ತಿನ ಬಂದಿರೋ ಆರ್ಡರಲ್ಲಿ ಇದು ಒಂದೇ ಇಟ್ಕೊಂಡಿರೋದು ನಾನು, ಇನ್ನೆಲ್ಲನೂ ರಿಟರ್ನ್, ಅದು ರಿಟರ್ನ್, ಮ್ಯಾಟು ರಿಟರ್ನು ಮತ್ತು ಇದು ರಿಟರ್ನೇ ಹಾಕಿದ್ದೀನಿ. ನೋಡೋಣ ಏನಾಗುತ್ತೆ. ಬಟ್ ಇದು ಚೆನ್ನಾಗಿತ್ತು. ಜುಮ್ಕಿ ಥರದ್ದು ಇದ್ದಿದ್ದರೆ ಇನ್ನೂ ಲುಕ್ ವೈಸ್ ಚೆನ್ನಾಗಿರ್ತಿತ್ತು. ನಾನು ಇದನ್ನು ಎಕ್ಸ್ಚೇಂಜಿಗೆ ಹಾಕೋಣ ಅಂತ ಅನ್ಕೊತಾ ಇದ್ದೀನಿ. ಬಿಕಾಸ್ ಅದು ಒಂದೇ ಒಂದು ಇದು ಪ್ರಾಬ್ಲಮ್ ಆಗಿರೋದಲ್ಲ. ಸೊ ಅದೊಂದು ಜುಮ್ಕಿಗೋಸ್ಕರ ಯಾಕೆ ಸುಮ್ಮನೆ ರಿಟರ್ನ್ ಮಾಡೋದು, ಎಕ್ಸ್ಚೇಂಜ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಹಾಕಿಲ್ಲ, ನೋಡಿಕೊಂಡು ಎಕ್ಸ್ಚೇಂಜ್ಗೆ ಹಾಕ್ತೀನಿ ಅಷ್ಟೇ. ಸೊ ಇವತ್ತು ಇಷ್ಟು ಐಟಮು ರಿಸೀವ್ ಆಗಿದೆ. ಇದೊಂದು ಹಸುದೊಂದು, ಅದಾದಮೇಲೆ ಇದೊಂದು ಮ್ಯಾಟು. ಈ ಮ್ಯಾಟ್ ಅಂತೂ ನಾನು ಏನೋ ಅಂದ್ಕೊಂಡಿದ್ದೆ, ಬಟ್ ಅಷ್ಟೊಂದೇನು ಕ್ವಾಲಿಟಿ ಚೆನ್ನಾಗಿದೆ. ನಾವು ಟಿ ವಿ ಹತ್ರ ಹಾಕ್ಸಿದ್ದೀವಲ್ವ, ಬಾಲ್ಕನಿಗೆ ಹಾಕ್ಸಿರೋ ಮ್ಯಾಟನ್ನೇ, ಅದು ಎಷ್ಟು ಚೆನ್ನಾಗಿದೆ ಗೊತ್ತಾ. ಈ ಗ್ರಾಸ್ ಎಲ್ಲನೂ ಬಂದ್ಬಿಟ್ಟು ಇಷ್ಟಿಷ್ಟು ಉದ್ದ ಇರೋದು, ಬಟ್ ಇದರೊಳಗೆ ಉದ್ದನೂ ಇಲ್ಲ, ತುಂಬ ಚಿಕ್ಕದಾಗಿ ಇರೋದು. ಅಷ್ಟೊಂದೇನು ಚೆನ್ನಾಗಿದೆ. ಅದ್ರ ಜೊತೆಗೆ ಚುಚ್ಚುತ್ತೆ ಇದು. ಅವ್ರು ಫಸ್ಟ್ ಒಂದು ಕ್ವಾಲಿಟಿ ಅಂತ ಹೇಳಿದ್ರು ಗೊತ್ತಾ, ಅಂದರೆ ಎಷ್ಟು 55 ರೂಪೀಸಾ 65 ರೂಪೀಸಾ ಏನೋ ಸ್ಕ್ವೇರ್ ಫೀಟಿಗೆ, ಆ ಥರದ್ದು. ಸುಮ್ಮನೆ ಎಲ್ಲಾದರೂ ಹಿಂಗೆ ಶೋಗೆ ಹಾಕ್ತೀವಿ ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಅಷ್ಟು. ಗಾರ್ಡನಿಗೆಲ್ಲ ಅಂದರೆ ಈ ಥರದ ಹಾಕ್ಸ್ಲೇಬಾರ್ದು, ಚುಚ್ಚುತ್ತಲ್ಲ. ರಫಾಗಿದೆ ಗೊತ್ತಾಗಿರೋ, ತುಂಬ ರಫಾಗಿದೆ. ಜೊತೆಗೆ ಇವತ್ತು ಒಂದು ಡಿಸಪಾಯಿಂಟ್ಮೆಂಟ್ ನನಗೇನಾಯಿತು ಅಂತ ಅಂದರೆ, ಬೆಣ್ಣೆ ತೆಗೆಯೋಣ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸರಿ, ಅದು ಏನು ಎಪ್ಪಾಕಬೇಕು, ಮೊಸರೆಲ್ಲ ಹಾಕ್ಬಿಟ್ಟು ಕೆನೆಗೆ ಇಟ್ಟಿದ್ದೆ. ನೋಡಿದ್ರೆ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಇದು ಬ್ಲೆಂಡ್ ಮಾಡ್ತಾಯಿದ್ದೀನಿ. ಅಂದರೆ ಒಂದು ಸ್ವಲ್ಪ ಸ್ಟಾರ್ಟ್ ಆನ್ ಥರ ಮಾಡಬೇಕಲ್ವ, ಹಂಗೆ ಮಾಡ್ತಾಯಿದ್ದೀನಿ. ಅದು ಬೆಣ್ಣೆನೇ ಬರ್ತಾಯಿಲ್ಲ.
ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅದೇ ಜಾರ್ನ ತೊಗೊಂಡು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಕಡಿದ್ರೆ ಚೆನ್ನಾಗಿ ಬರುತ್ತೆ. ಬಟ್ ಅದು ಇರಲಿಲ್ವಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಹಂಗೆ ಇಟ್ಟಿದ್ದೀನಿ. ಫ್ರಿಜ್ಜೆಲ್ಲ ಐತೆ. ನಾಳೆ ಬೆಳಗ್ಗೆ ಒಂದ್ಸಲಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು. ಈಗ ಯಾಕೆ ಬೆಣ್ಣೆ ಕಡಿಬೇಕು ನೀನು? ಅದು ಆ್ಯಕ್ಚುಲಾಗಿ ನಾನು ಹಾಕಿರೋದು ಎಂತಕ್ಕೆ ಅಂತ ಹೇಳು. ಬೆಣ್ಣಕ್ಕೆ ದೇವರಿಗೆ ದೀಪಕ್ಕೆ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಕೆನೆ ಹಾಕ್ತಾ ಇದ್ದಿದ್ದು. ಹೆಂಗಿದ್ರು ಅಪ್ಪುಗೆಲ್ಲ GR ಬರೀ ಕೆನೆಯನ್ನು ರುಬ್ತಾ ಇದೆಯಾ? ಹ್ಞೂ, ಕೆನೆಗೆ ಮೊಸರು ಹಾಕಿ ಇಟ್ಬೇಕು. ಮೊಸರು ಹಾಕಿಟ್ಟಿದ್ದ? ಎಷ್ಟೊತ್ತು ಇಟ್ಟಿದ್ದ? ನೆನ್ನೆ ಹಾಕಿಟ್ಟಿದ್ದು. ನೆನ್ನೆ ಹಾಕಿಟ್ಟಿದ್ರು ಅದು ಇದಾಗಿಲ್ವಲ್ಲ. ನನಗೇನಾಗಿದೆ ಅಂತ ಅಂದರೆ, ಹಬ್ಬಕ್ಕೆ ಕ್ಲೀನಿಂಗು ಅದು ಇದು ಅಂತೆಲ್ಲ ಮಾಡಿಬಿಟ್ಟು ಲೋವರ್ ಬ್ಯಾಕ್ ಪೇನ್ ಬಂದ್ಬಿಟ್ಟಿದೆ. ಎದೊಳಕ್ಕೆ ಆಗಲ್ಲ ಇವಾಗ. ಸಾಕಾಗೋಗ್ಬಿಟ್ಟಿದೆ. ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದೆ. ಜೊತೆಗೆ ನನಗೆ BP ಎಷ್ಟಾಗಿದೆ ಗೊತ್ತಾ? ಯಾವಾಗಲೂ ನಂದು ನಾರ್ಮಲ್ BP ಇರ್ತಿತ್ತು, ಇಲ್ಲಾಂದರೆ ಹೈ BP ಇರ್ತಿತ್ತು. ಬಟ್ ಈ ಸತಿ ಫಾರ್ ದ ಫಸ್ಟ್ ಟೈಮ್ ಅಂತ ಅಂದ್ಕೊಳ್ತೀನಿ 90/50 ಆಗಿದೆ ನನ್ನ BP. ನನಗೆ ಶಾಕ್ ಆಗೋಯ್ತು, ಸೀರಿಯಸ್ಲಿ ನನ್ನ BPನ ಇದು ಅಂತ. ಆಮೇಲೆ ಏನು ಮಾಡೋಕ್ಕಾಗಲ್ಲ. ಅದೇನು ಟ್ಯಾಬ್ಲೆಟ್ ಕೊಟ್ಟರು. ಆಮೇಲೆ ಒಂದು ಸ್ವಲ್ಪ ವರ್ಕೌಟ್ ಮಾಡೋದಕ್ಕೆ ಹೇಳಿದ್ದಾರೆ. ಸೂರ್ಯ ನಮಸ್ಕಾರ ಒಂದು 5 ಮಾಡೋದಕ್ಕೆ ಹೇಳಿದ್ದಾರೆ. ದಿನ ಮಾಡಿ ಆಮೇಲೆ ಹಂಗೆ ಇನ್ಕ್ರೀಸ್ ಮಾಡ್ಕೊಳ್ಳಿ. ಎಷ್ಟು ದಿನ ಮಾಡಿದೆ? ನಾನು ಮಾಡೇ ಇಲ್ಲ, ನನ್ನ ಕೈಲಿ ಆಗ್ತಾನೇ ಇಲ್ಲ. ನಂಗೆ ಫಸ್ಟು ಲೋವರ್ ಬ್ಯಾಕ್ ಪೇನ್ ಅದೇನಿದೆ ಸರಿ ಮಾಡ್ಕೊಂಡ್ರೆ ಸಾಕಾಗಿದೆ. ಇವ್ರು ಎಷ್ಟು ದಿನ ಮಾಡಿದೆ? ಸೀರಿಯಸ್ಲಿ ಹೇಳ್ರಿ, ನಂಗೆ ಆಗ್ತಾಯ್ತಾ ಹೋಗ್ಲಿ. ಬೇರೆ ಏನಾದ್ರು ಮಾಡು. ಬೇರೆ ಏನು ಮಾಡಲಿ? ನಡಿಯೋಕ್ಕೆ ಆಯ್ತಲ್ಲ. ಏನು ವಾಕಿಂಗ್ ಮಾಡಲಾ? ವಾಕಿಂಗ್ ಮಾಡು. ವಾಕಿಂಗ್ ಇವತ್ತು ಆ್ಯಕ್ಚುಲಾಗಿ ನಾನು ವಾಕಿಂಗ್ ಮಾಡೋಣ ಅಂತ ಅಂದ್ಕೊಂಡೆ. ನೋಡಿದ್ರೆ ಮಳೆರಾಯ ಬೆಳಗ್ಗೆನೆ ಸ್ವಾಗತ ಕೊಡ್ತಾರೆ. ಮಳೆಲೇನು ಈ ವಾಕ್ ಮಾಡೋದು ಬಿಡು ಅಂದ್ಕೊಂಡು ಸುಮ್ಮನೆ. ಹೆಂಗಿದ್ರು ನಾನು ಮೆಟ್ಲು ಹತ್ತಿ ಇಳಿಯೋದ್ರಲ್ಲೇ ವಾಕಿಂಗ್ ಆಗೋಗುತ್ತೆ. ನಾನು ವಾಕಿಂಗ್ ಏನು ಅರ್ಧ ಎಕ್ಸಸೈಸೇ ಆಗುತ್ತೆ. ಏನು ಮಾಡೋದು? ಬಟ್ ಇವೆಲ್ಲ ನಾನು ಏನು ಕೆಲಸ ಮಾಡ್ತೀನಲ್ವ ಮನೆಯಲ್ಲಿ, ಅದೆಲ್ಲ ಯಾವುದೂ ಮ್ಯಾಟರ್ ಆಗಲ್ವಂತೆ. ನಾನು ವರ್ಕೌಟ್ ಮಾಡೋದೇ ಅಂತ ಮ್ಯಾಟರು. ಹಾಂ, ನಿಮಗೂ ಬೇರೆ ಇದೆಯಾ? ಇನ್ನೇನು, ನನ್ನ ಮನೆ ಕೆಲಸ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ನನಗೆ ಎಷ್ಟು ಸ್ವೆಟ್ ಆಗಿರುತ್ತೆ ಅಂದರೆ ಫುಲ್ಲು ಸ್ವೆಟ್ ಆಗ್ತಾ ಇರ್ತೀನಿ ನಾನು. ನೋಡಿದ್ರೆ ಹಂಗೆ ಹೇಳ್ತಾ ಏನು, ನೀನು ಮಾಡಬೇಕು, ವರ್ಕೌಟ್ ಮಾಡಬೇಕು, ಸುಮ್ಮನೆ ಕೆಲಸ ಮಾಡೋದಲ್ಲ. ವರ್ಕೌಟ್ ಮಾಡೋದಲ್ಲ. ನಾನು ಲೋವರ್ ಬ್ಯಾಕ್ ಪೇನ್ ಸರಿ ಆಗಲಿ ಆಮೇಲೆ ಮಾಡ್ತೀನಿ. ಕೊಡು ಫ್ರೆಂಡ್ಸ್. ಒಂದು ಸ್ವಲ್ಪ ಲೋವರ್ ಬ್ಯಾಕ್ ಪೇನ್ ಇತ್ತಲ್ಲ, ಅದ್ರ ಬಗ್ಗೆ ಹೇಳಿದೆ. ಜೊತೆಗೆ ಇವತ್ತು ಏನಾಗಿತ್ತು ಅಂತಂದರೆ, ಈ ಫ್ರಿಜ್ ಮೇಲೆ ಏನು ಗಿಡನ ಇಟ್ಟಿದ್ದೀನಿ ಅಲ್ವಾ, ಈ ಒಂದು ಬ್ಯಾಂಬೂ ಪ್ಲ್ಯಾಂಟು, ಇದೆಲ್ಲ ಫುಲ್ಲು ಇಲ್ಲಿ ಸೈಡಲ್ಲೆಲ್ಲ ಏನಂತಾರೆ ಈ ಒಣಗಿದೆಲೆ ಥರ ಆಗೋಗ್ಬಿಟ್ಟಿತ್ತು. ಅದನ್ನೆಲ್ಲನೂ ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ ಅಲ್ಲಿ. ಅದೇನೋ ಒಂಥರ ಒಣಗಿದೆಲ್ಲ ನೋಡೋದಕ್ಕೆ ಇಷ್ಟ ಆಗಲ್ಲ. ಈ ಥರ ಏನಾದ್ರು ಗ್ರೀನಾಗಿತ್ತು ಅಂದರೆ ನೋಡೋದಕ್ಕೂ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ. ಜೊತೆಗೆ ಬೆಳಗ್ಗೆ ಎದ್ಬಿಟ್ಟು ಬಂದಿದ್ದ ತಕ್ಷಣ ನೋಡೋದಕ್ಕೆ ಏನೋ ಒಂಥರ ಖುಷಿ. ಒಣಗಿದೆಲೆ ಇತ್ತು ಅಂದರೆ ಅದಷ್ಟು ಅನಿಸಲ್ಲ. ಸೊ ಅದೆಲ್ಲ ಏನಿತ್ತು ಅದನ್ನೆಲ್ಲ ಒಣಗಿದೆಲೆನ ತೆಗೆದು ಇವಾಗ ಸ್ವಲ್ಪ ಚೆನ್ನಾಗಿ ನೀರೆಲ್ಲ ಹಾಕ್ಬಿಟ್ಟು ಗಿಡಕ್ಕೆ ಇಟ್ಟಿದ್ದೀನಿ. ಈ ಗಿಡ ತೊಗೊಂಡು ಬರೋವಾಗ ಖುಷಿಯಾಗಿ ತೊಗೊಂಡ್ಬಂದ್ಬಿಡ್ತೀವಿ. ಅದೇನಾದ್ರು ಒಂಚೂರು ಹಾಳಾಗ್ತಾಯಿದೆ ಅಂದರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಇಷ್ಟು ಒಣಗಿದೆಲೆ, ಒಂದೇ ಗಿಡದಲ್ಲಿ ಇಷ್ಟು ಒಣಗಿದೆಲೆ ನೋಡೋಕ್ಕೆ ಒಂಥರ ಬೇಜಾರು. ಇವಾಗ ಜೀವನಿಗೆ ಊಟ ಹಾಕೊಟ್ಬಿಡ್ತೀನಿ. ನನ್ನ ಮಗ ಏನು ಮಾಡ್ತಾನೆ? ಅಪ್ಪ ತೊಳ್ದೇನಪ್ಪ ಗ್ರೇಪ್ಸು? ಅದೆಂತಕ್ಕೆ ತೊಗೊಂಡು ಹೋಗ್ತಿದ್ದೀಗ? ಸೊ ಯುಗಾದಿ ಹಬ್ಬಕ್ಕೆ ಅಂತ ಒಬ್ಬಟ್ಟು ಹೂರ್ಣ ಅದೆಲ್ಲ ಏನೊಂದು ಸ್ವಲ್ಪ ಮಿಕ್ಕಿತ್ತು. ಅದನ್ನೆಲ್ಲ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಮಾಡಿದ್ದೆಲ್ಲನೂ. ಇವಾಗ ಎಲ್ಲ ಅದನ್ನು ಖಾಲಿ ಮಾಡಿದ್ದಾಯಿತು ಮಧ್ಯಾಹ್ನಕ್ಕೆ. ಇವಾಗ ಸದ್ಯಕ್ಕೆ ಪೊಂಗಲ್ ಇದೆ. ಪೊಂಗಲ್ ಮಾಡಿದ್ದು ಒಂದು ಸ್ವಲ್ಪ ಜಾಸ್ತಿನೇ ಇತ್ತು. ಮಧ್ಯಾಹ್ನ ಒಬ್ಬಟ್ಟು ಮತ್ತು ಪೊಂಗಲ್ನ ಮಾಡಿಬಿಟ್ಟು ಕೊಟ್ಟಿದ್ದೆ. ಸೊ ಸ್ವಲ್ಪ ಏನು ಮಿಕ್ಕಿತ್ತು. ಇವಾಗ ಊಟಕ್ಕೆ ಆಗುತ್ತೆ. ಇವಾಗ ಅದನ್ನು ಬಡಿಸ್ಕೊಡ್ತೀನಿ. ಊಟ ಮಾಡಿಬಿಟ್ಟು ಅದಾದಮೇಲೆ ಹೋಗಿ ಮಲ್ಕೊಳ್ಳೋದು. ಇನ್ನು ಬೆಳಗ್ಗೆ ಇದ್ದರೆ ಮತ್ತೆ ಅದೇ ರೂಟೀನ್. ಕಸ ಒರೆಸು, ಮನೆ ಒರೆಸು, ಬಾಗಿಲು ಒರೆಸು ಅಂದ್ಕೊಂಡು. ಇವಾಗ ಬಡಿಸ್ಕೊಡ್ತೀನಿ. ಆ್ಯಕ್ಚುಲಾಗಿ ಇವತ್ತು ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ ಪೊಂಗಲ್. ಒಂಥರ ದೇವಸ್ಥಾನದಲ್ಲಿ ಎಲ್ಲ ಕೊಡ್ತಾರಲ್ವ ಆ ಥರ ಟೇಸ್ಟು. ಅಪ್ಪಮ್ಮ, ಪಪ್ಪನ ಜೊತೆ ನೀನು ಪೊಂಗಲ್ ತಿನ್ಸಿಸ್ಕೊ ಆಯ್ತಾ? ಇವತ್ತು ನನ್ನ ಮಗ ಒಳ್ಳೆ ಬಸ್ರಿ ಬೈಕೆ ಥರ ನನಗೆ ಮಾವಿನ ಹಣ್ಣು ಬೇಕು ಅಂತ ಪಪ್ಪ ಮ್ಯಾಂಗೋ ಕೊಡಿಸು ಅಂತ ಏನು ಬೆಳಗ್ಗೆಯಿಂದ ಸಂಜೆವರೆಗೂ ಕೇಳ್ದ.
ಆಮೇಲೆ ನನಗೆ ಹೋಗಿ ತೊಗೊಂಬರೋಣ ಇಲ್ಲೆಲ್ಲರೂ ಸಿಗುತ್ತೆ ಶಾಪಲ್ಲಿ ಅಂತ ಅಂದ್ಕೊಂಡ್ರೆ ನನಗೆ ಹೋಗೋಕ್ಕೆ ಆಗ್ತಿಲ್ಲ. ಸರಿ ಅಂದ್ಬಿಟ್ಟು ಆರ್ಡರ್ ಎಂತಲ್ಲಿ ಝೆಪ್ಟೋನಲ್ಲಿ ಮಾಡಿದ್ದೆ ಅಲ್ವಾ? ಝೆಪ್ಟೋನಲ್ಲಿ ಆರ್ಡರ್ ಮಾಡಿದ್ರು. ಅದು ಚೆನ್ನಾಗಿರೋದೇ ಬಂದಿದೆ. 1 kg 170 ರೂಪಾಯೋ ಈ ಥರ ಏನೋ ಪ್ರೈಸು. ಮನೆ ಬಾಗಿಲಿಗೆ ತಂದು ಕೊಟ್ಟಿದ್ರಲ್ಲ, ನನ್ನ ಮಗ ಬಸ್ರಿ ಬೈಕೆ ಥರ ಕೇಳ್ಕೊಂಡು ಇದು ಮಾಡಿದ್ದಕ್ಕೆ ಜೀವನು ಕೊಡ್ತಿದ್ದಾರೆ. ಇಷ್ಟ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.